ನಮಸ್ತೆ ಸರ್, ಮುಲ್ಕಿ ಸೀಮೆ ಅರಸು ಕಮಲ ಇಲ್ಲಿಗೆ ಮೊದಲನೇ ಬಾರಿ ಬರ್ತಾ ಇದ್ದೀರಾ ನೀವು. ಸೊ ಇಲ್ಲಿ ಆಚರಣೆ ಸಂಭ್ರಮ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳ್ಬೋದಾ? ಮೊದಲನೇ ಬಾರಿಗೆ ಈ ಒಂದು ಸಂಭ್ರಮವನ್ನ ನೋಡ್ತಾ ಇದ್ದೀನಿ. ಹಾಗೇನೆ ಇದು ಹಲವಾರು ನೂರಾರು ವರ್ಷದಿಂದ ಬಂದಿರತಕ್ಕಂಥ ಒಂದು ಸಾಂಸ್ಕೃತಿಕ ಒಂದು ಹಬ್ಬ ಇದು. ಈ ಒಂದು ಸಂಸ್ಕೃತಿನ ಇನ್ನೂ ಹಲವಾರು ವರ್ಷಗಳು ಇದೇ ರೀತಿ ತಗೊಂಡು ಹೋದ್ರೆ ಈ ಒಂದು ಕಲೆ ಇನ್ನೂ ಸಾವಿರಾರು ವರ್ಷ ತನಕ ಉಳಿಯುತ್ತೆ. ಹಾಗೂ ಜನಗಳಿಗೆ ಈ ಒಂದು ಹಬ್ಬವನ್ನ ಯಾಕೆ ಆಚರಿಸ್ತಾರೆ ಅನ್ನೋದು ಕೂಡ ಒಂದು ತಿಳಿಯುತ್ತೆ. ಇಲ್ಲಿ ನೋಡ್ತು ಅಂತಂದ್ರೆ ಹಲವಾರು ಜನಗಳು ಸೇರಿದ್ದಾರೆ, ಜನಗಳಲ್ಲೂ ಕೂಡ ಸಂಭ್ರಮ ಇದೆ. ಅಂಡ್ ನಮ್ಮೂರ ಒಂದು ಹಬ್ಬ, ಇವಾಗ ನಾವು ಮೈಸೂರಿಂದ ಬಂದಿರೋದು, ನಮ್ಗೆ ಹೇಗೆ ದಸರಾ ಒಂದು ದೊಡ್ಡ ಹಬ್ಬ, ಹಾಗೇನೆ ಈ ಒಂದು ಅರಸು ಕಂಬಳವು ಕೂಡ ಹಾಗೆ ಒಂದು ದೊಡ್ಡ ಹಬ್ಬವಾಗಿ ಜನರೆಲ್ಲ ಸೇರಿ ಒಂದು ಸಂಭ್ರಮದಲ್ಲಿ ಖುಷಿಯಾಗಿ ಎಲ್ಲ ಕಡೆ ಈ ಒಂದು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಾಗೇನು ಈ ಒಂದು ಕೋಣಗಳನ್ನ ಯಾರು ಸಾಕಿದ್ದಾರೆ ಅವರು ಅಷ್ಟೇ ಈ ಒಂದು ಕೋಣಗಳನ್ನ ದಷ್ಟಪುಷ್ಟವಾಗಿ ಬೆಳೆಸಿ ಹಲವಾರು ವರ್ಷದಿಂದ ಒಂದು ಟ್ರೈನಿಂಗ್ ಅನ್ನು ಕೊಟ್ಟು ಈ ಒಂದು ಸ್ಪರ್ಧೆಗೆ ಭಾಗಿಯಾಗಿ ಈ ಒಂದು ಸ್ಪರ್ಧೆನ ನಡೆಸ್ತಾ ಬರ್ತಾ ಇದ್ದಾರೆ. ಹಾಗೂ ಈ ಒಂದು ಅರಸು ಮುಲ್ಕಿ ಅರಮನೆಗೆ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲರನ್ನೂ ಒಂದು ಭಾಗಿಯಾಗಿ ಈ ತರ ಒಂದು ಹಬ್ಬಕ್ಕೆ ನಮ್ಮನ್ನು ಕೂಡ ಒಂದು ಭಾಗಿಯಾಗಿ ಮಾಡ್ಕೊಂಡು ನಮ್ಗೆ ನೋಡಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗೂ ಈ ಒಂದು ಮುಲ್ಕಿ ಅರಮನೆ ಈ ಒಂದು ನಗರಕ್ಕೆ ಅಥವಾ ಊರಿಗೆ ಏನೇನು ಮಾಡ್ತಾ ಇದ್ದಾರೆ ಅದಕ್ಕೂ ಕೂಡ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ ಹೀಗೆ ಬರ್ತಾ ಇರಿ. ಖಂಡಿತವಾಗ್ಲೂ ಆದಷ್ಟು ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.